ಸಮಸ್ತ ಕರ್ನಾಟಕದ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಕೋಚಿಂಗ್ ಹಾಗೂ ಸರಸ್ವತಿ ಪೂರ್ವ ಪ್ರಾಥಮಿಕ ಶಾಲೆ ಗೋಕಾಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳೇ, ನಮ್ಮ ಒಂದು ಇನ್ಸ್ಟಿಟ್ಯೂಟ್ ವತಿಯಿಂದ ನಾವೇನ್ ಮಾಡ್ತಿದ್ವಿ ಅಂತಂದ್ರೆ ಇದೇ ತಿಂಗಳ ಮೇ 25, 2025 ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಪರಿಶ್ರಮ ಪ್ರತಿಭಾನ್ವೇಷಣ ಪರೀಕ್ಷೆಯನ್ನ ನಡೆಸ್ತಾ ಇದೀವಿ. ಈ ಪರೀಕ್ಷೆಯಲ್ಲಿ 90ಕ್ಕಿಂತ ಹೆಚ್ಚು ಅಂಕ ಪಡೆದ ಒಂದು 100 ವಿದ್ಯಾರ್ಥಿಗಳಿಗೆ ನಾವೇನ್ ಒಂದು ಉಚಿತ ತರಬೇತಿಯನ್ನ ನೀಡ್ತಾ ಇದೀವಿ. ಹಾಗಾಗಿ ನೀವೇನ್ ಮಾಡ್ರಿ ಅಂತಂದ್ರೆ ಎಲ್ಲರೂ ಈ ಒಂದು ಕೋರ್ಸ್ ನ ಒಂದು ಸದುಪಯೋಗನ ಪಡೆದುಕೊಳ್ಳಿ. ಇದೇ ತಿಂಗಳ ಮೇ 25, 2025 ಆ ಪರೀಕ್ಷೆಗೆ ನೀವೇನ್ ಮಾಡ್ರಿ ಅಂತಂದ್ರೆ ಎಲ್ಲರೂ ಹಾಜರಾಗಿ ಒಂದು ಉಚಿತ ಪ್ರವೇಶಕ್ಕಾಗಿ ಏನ್ ಮಾಡ್ರಿ ಅಂತಂದ್ರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಇನ್ಸ್ಟಿಟ್ಯೂಟ್ ನ ನಂಬರ್ ಆಗಿರ್ತಕ್ಕಂತಹ 94445497 ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಹಾಗಾದ್ರೆ ವಿದ್ಯಾರ್ಥಿಗಳು, ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣಪ್ಪ ಅಂತಂದ್ರ ಟಾಪ್ ಒಂದು 16 ಕ್ವಶನ್ ಅನ್ನ ನಾನು ಇವತ್ತು ಈ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಇನ್ನೇನು ಕೆಲವೇ ದಿನಗಳಲ್ಲಿ ನೀವೇನ್ ಮಾಡ್ತಿದ್ದೀರಾ, 29ನೇ ತಾರೀಕು ಅಲ್ಪಸಂಖ್ಯಾತ ಮುರಾರ್ಜಿ ಪರೀಕ್ಷೆಯನ್ನ ಬರಿತಾ ಇದ್ದೀರಾ. ಹಾಗಾಗಿ ಮುರಾರ್ಜಿ ಪರೀಕ್ಷೆಯಲ್ಲಿ ಬರ್ತಕ್ಕಂತಹ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಸಂಭವನೀಯ ಪ್ರಶ್ನೆಗಳನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ಈ ಒಂದು ಕ್ಲಾಸ್ ನಲ್ಲಿ ತರ್ತಾ ಇದ್ದೀನಿ. ಇನ್ನು ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇನ್ನೊಂದು ಏನ್ ವಿಶೇಷಪ್ಪ ಅಂತಂದ್ರ ನಮ್ಮ ಒಂದು ಜೂನ್ 15ನೇ ತಾರೀಕಿನಿಂದ ನಮ್ಮ ಒಂದು ಆ್ಯಪ್ ಬಿಡುಗಡೆಯಾಗಿ ರೆಕಾರ್ಡಿಂಗ್ ಕ್ಲಾಸಸ್ ಗಳು ಸ್ಟಾರ್ಟ್ ಆಗ್ತಾವ. ಹಾಗಾಗಿ ನೀವು ಇನ್ನೂ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಪ್ರೀ ಎನ್ರೋಲ್ಮೆಂಟ್ ನಮ್ಮಲ್ಲಿ ಈಗಾಗಲೇ ಸ್ಟಾರ್ಟ್ ಅದ. ಹಾಗಾಗಿ ನೀವೇನ್ ಮಾಡ್ರಿ ಅಂತಂದ್ರ ಪ್ರೀ ಎನ್ರೋಲ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ಕೊಡ್ರಿ. ಈ ಒಂದು ಕ್ಲಾಸಸ್ ಅನ್ನ ತೆಗೆದುಕೊಳ್ಳೋದ್ರಿಂದ ನಿಮಗೇನಪ್ಪಾ ಲಾಭ ಅಂತ ಕೇಳಿದ್ರೆ, ನಾವಲ್ಲಿ ಏನ್ ಮಾಡ್ತಿದೀವಿ ಅಂತಂದ್ರೆ ನಾವು ಪ್ರೀ ಸ್ಟಡಿ ಮಟೀರಿಯಲ್ಸ್ ಅನ್ನ ಕೊಡ್ತಿರ್ತೀವಿ, ಆಮೇಲೆ ಲೈವ್ ಕ್ಲಾಸಸ್ ಗಳನ್ನ ಕೊಡ್ತಿರ್ತೀವಿ, ಆಮೇಲೆ ರೆಕಾರ್ಡೆಡ್ ಕ್ವಿಜಸ್ ಗಳನ್ನ ಕೊಡ್ತಿರ್ತೀವಿ. ಪ್ರತಿದಿನ ಏನ್ ಮಾಡ್ತೀವಿ ಅಂತಂದ್ರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ವತಿಯಿಂದ ನಾವು ರೆಕಾರ್ಡೆಡ್ ಕ್ವಿಜಸ್ ಗಳನ್ನ ಕೊಡ್ತಾ ಇರ್ತೀವಿ. ಆಮೇಲೆ ಬುಕ್ಸ್ ಗಳು ಕೂಡ ನಾವು ಅವೈಲೇಬಲ್ ಮಾಡ್ತೀವಿ. ನೋಟ್ಸ್ ಅಂತಂದ್ರೆ ನಮ್ಮದೇ ಆಗಿರ್ತಕ್ಕಂತ ಒಂದು ನೋಟ್ಸ್ ಅದ, ಅದನ್ನು ಕೂಡ ನಿಮಗೆ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಪ್ರೊವೈಡ್ ಮಾಡ್ತೀವಿ. ಆಮೇಲೆ ರೆಕಾರ್ಡೆಡ್ ಕ್ಲಾಸಸ್ ಗಳನ್ನ ಕೊಡ್ತೀವಿ. ಪ್ರತಿ ಒಂದು ಚಾಪ್ಟರ್ ಮೇಲೆ ಏನ್ ಮಾಡ್ತೀವಿ ಅಂತಂದ್ರ ರೆಕಾರ್ಡೆಡ್ ಕ್ಲಾಸಸ್ ಗಳನ್ನ ಕೊಡ್ತೀವಿ. ಪ್ರೀ ಮಾರ್ಕ್ ಟೆಸ್ಟ್ ಅಂತಂದ್ರ ಪ್ರತಿಯೊಂದು ನಾವ್ ಏನ್ ಮಾಡ್ತೀವಿ ಅಂದ್ರೆ ಪ್ರತಿ ವಾರ ನಾವು ಕ್ವಶನ್ ಪೇಪರ್ ಗಳನ್ನ ತೆಗೆದು ನಿಮಗೆ ಆನ್ಲೈನ್ ಮುಖಾಂತರ ಟೆಸ್ಟ್ ಅನ್ನ ಮಾಡ್ತೀವಿ. ಆಮೇಲೆ ಇಯರ್ ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡ್ತೀವಿ. ಆಮೇಲೆ ಪರ್ಸನಲೈಸ್ಡ್ ಗೈಡೆನ್ಸ್ ಇರ್ತದ. ಪರ್ಸನಲೈಸ್ ಏನ್ ಮಾಡ್ತೀವಿ ಅಂತಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಏನ್ ಮಾಡ್ತೀವಿ ನಾವು ಕೇರ್ ಮಾಡ್ತಾ ಏನ್ ಮಾಡ್ತೀವಿ ಅಂತಂದ್ರ ಒಂದು ಕ್ಲಾಸ್ಗಳು ಸುಗಮವಾಗಿ ಸಾಗ್ತಿರ್ತಾವ. ಆ ಒಂದು ಸದುಪಯೋಗವನ್ನ ನೀವು ಪಡೆದುಕೊಳ್ಳುವುದಕ್ಕಾಗಿ ಏನ್ ಮಾಡ್ರಿ ಅಂತಂದ್ರ ನಮ್ಮ ಪರಿಶ್ರಮ ಕೋಚಿಂಗ್ ಆ್ಯಪ್ ಅನ್ನ ನೀವೇನ್ ಮಾಡ್ರಿ ಡೌನ್ಲೋಡ್ ಮಾಡ್ಕೊಂಡು ಏನ್ ಮಾಡ್ರಿ ಅಂತಂದ್ರ ಕ್ಲಾಸ್ ಗಳನ್ನ ಪರ್ಚೇಸ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ನಾವು ಪ್ರಾರಂಭ ಮಾಡೋಣ. ಹಾಗಾದ್ರೆ ಕ್ವಶನ್ ಏನದ ಅಂತ ಹೇಳಿ ನೋಡ್ರಿ, ಒಂದು ಬೈಸಿಕಲ್ ನ ಬೆಲೆ ರೂಪಾಯಿ 7222 ಹಾಗಾದರೆ 5 ಬೈಸಿಕಲ್ ಗಳ ಬೆಲೆ ಎಷ್ಟು ಅಂತೇಳಿ ಕೇಳಿದಾರ. ಕ್ವಶನ್ ನೋಡ್ರಿ, ಇಲ್ಲಿ ಅರ್ಥ ಮಾಡ್ಕೋಬೇಕು. ನೀವ್ ಎಷ್ಟು ಕ್ವಶನ್ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತಿರಲ್ಲ ಅಷ್ಟು ನಮಗೆ ಈಸಿಯಾಗಿ ಆನ್ಸರ್ ಬರ್ತದ. 20 ಕ್ವಶನ್ 20 ಅಂಕ ನಿಮ್ ಕಿಶೆದಾಗ ಇದ್ದಂಗ ಇರ್ತಾವ. ಹೌದಾ? ಯಾಕಂತಂದ್ರೆ ಇಲ್ಲಿ ಕ್ವಶನ್ ಗಳನ್ನ ಟ್ವಿಸ್ಟ್ ಮಾಡಿ ಕೇಳಿರ್ತಾರ. ಕ್ವಶನ್ ಇದ ಇರ್ತದ, ಅಲ್ಲಿ ಏನ್ ಮಾಡ್ಬೇಕು ಅನ್ನೋದು ನಿಮ್ಗ ಗೊತ್ತಿರ್ಬೇಕು. ಹಾಗಾಗಿ ಇಲ್ಲಿ ನೋಡ್ರಿ, ಒಂದು ಬೈಸಿಕಲ್ ನ ಬೆಲೆ, ಒಂದು ಬೈಸಿಕಲ್ ಇಂದ ಬೆಲೆ ಕೊಟ್ಟು ಎಷ್ಟು ಕೇಳ್ಯಾರಿ? 5 ಬೈಸಿಕಲ್ ಗಳ ಬೆಲೆ ಕೇಳ್ಯಾರ. ಹೌದಾ? ಒಂದು ಬೈಸಿಕಲ್ ನ ಬೆಲೆ ಕೊಟ್ಟು 5 ಬೈಸಿಕಲ್ ಗಳ ಬೆಲೆ ಕೇಳಿದಾಗ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಗುಣಾಕಾರ ಮಾಡ್ಬೇಕು. ಇದೇ ರೀತಿ 5 ಬೈಸಿಕಲ್ ಗಳ ಬೆಲೆ ಕೊಟ್ಟು 1 ಬೈಸಿಕಲ್ ನ ಬೆಲೆ ಕೇಳಿದ್ರು ಅಂತಂದ್ರೆ ಏನ್ ಮಾಡ್ತಿದ್ವಿ ನಾವು? ಭಾಗಾಕಾರ ಮಾಡ್ತಿದ್ವಿ. ಹಾಗಾಗಿ ಇಲ್ಲಿ ನೋಡ್ರಿ, ನಾವ್ ಏನ್ ಮಾಡ್ಬೇಕಂತಂದ್ರ 2222 ಇಂಟು 5 ಮಾಡಿದಾಗ ನಮಗ ಆನ್ಸರ್ ಬರ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ, 5 2 ಎಷ್ಟ್ರಿ? 10, 5 2 10, ಇದೊಂದು 11, 5 2 10, ಇದೊಂದು 11, 5 2 10, ಇದೊಂದು 11, 11,110 ಅಂತೇಳಿ ಬರ್ತದ. ಹಾಗಾದ್ರೆ ಆಪ್ಷನ್ ಬಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಆಗಿರ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇನ್ನು ನಿಮ್ ಫ್ರೆಂಡ್ಸಿಗೆ ಗೊತ್ತಿರಕಿಲ್ಲ ಎಕ್ಸಾಮ್ ಯಾವಾಗಿರ್ತದ, ಹೇಗಿರ್ತದ ಅಂತೇಳಿ, ಯಾವ ರೀತಿ ಕ್ವಶನ್ಸ್ ಗಳು ಬರ್ತಾವ ಅನ್ನೋದು ಗೊತ್ತಿರಕಿಲ್ಲ. ಹಾಗಾಗಿ ಏನ್ ಮಾಡ್ರಿ ಅಂತಂದ್ರ ನೀವು ನಿಮ್ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡ್ತಾ ಇರಿ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ, 3487 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಅಂತೇಳಿ ಕೇಳಿದಾರ. ನಿಮಗ್ ಅಂದಾಜು ಬೆಲೆ ಅಂತೇಳಿ ಗೊತ್ತಿರ್ಬೇಕು. ಅಂದಾಜು ಬೆಲೆ ಅಂತಂದ್ರ ಏನಂತಂದ್ರ ಇಲ್ಲಿ 10ರ ಸ್ಥಾನಕ್ಕೆ ಅಂದಾಜು ಮಾಡ್ಬೇಕು, 100ರ ಸ್ಥಾನಕ್ಕೆ ಅಂದಾಜು ಮಾಡ್ಬೇಕು, 1000 ಸ್ಥಾನಕ್ಕೆ ಅಂದಾಜು ಮಾಡ್ಬೇಕು. ಈ ರೀತಿ ಕ್ವಶನ್ ಗಳನ್ನ ಕೇಳ್ತಾರ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಏನ್ ಮಾಡೋಣಪ್ಪ ಅಂತಂದ್ರ ನಮಗ್ ಕೇಳಿರೋದು ಯಾವ್ದು? 10ರ ಸಮೀಪದ ಸ್ಥಾನಕ್ಕೆ ಅಂದಾಜು ಮಾಡ್ರಿ ಅಂತೇಳಿ ಕೇಳಿದಾರ. ಹಾಗಾದ್ರ ಇಲ್ಲಿ 10ರ ಸ್ಥಾನದ ಬೆಲೆಗೆ ನಾವ್ ಏನ್ ಮಾಡೋಣ ಅಂತಂದ್ರ
ಅಂದಾಜು ಮಾಡ್ತಾ ಹೋಗೋಣ. 3487 ಅದ. ಇದು ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂತಹ ಸಂಖ್ಯೆ ಎಷ್ಟು? 7. 10ರ ಸ್ಥಾನದಲ್ಲಿ ಇರ್ತಕ್ಕಂತಹ ಸಂಖ್ಯೆ ಎಷ್ಟು? 8. 100ರ ಸ್ಥಾನದಲ್ಲಿ ಇರ್ತಕ್ಕಂತಹ ಸಂಖ್ಯೆ ಎಷ್ಟು? 4. 1000 ಸ್ಥಾನದಲ್ಲಿ ಇರ್ತಕ್ಕಂತಹ ಅಂಕಿ ಎಷ್ಟು ಅಂತಂದ್ರ 3 ಬರ್ತದ. ಹಾಗಾದ್ರೆ ಇಲ್ಲಿ ನೋಡ್ರಿ, ನಮಗೇನ್ ಕೇಳಿದಾರ? 10ರ ಸ್ಥಾನದ ಕೇಳ್ಯಾರ ಅಂತಂದ್ರೆ ನಾವ ಈ 8ಅನ್ನ ಏನ್ ಮಾಡ್ಬೇಕು? ಇಲ್ಲಿ ಅಂದಾಜು ಮಾಡ್ಬೇಕು. ಹಾಗಾದ್ರ ನಾವ್ 8ಅನ್ನ ಅಂದಾಜು ಮಾಡ್ಬೇಕು ಅಂತಂದ್ರ ಅದರ ಪಕ್ಕದ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂತಹ ಸಂಖ್ಯೆ ಎಷ್ಟೈತಿ ಅಂತ ಹೇಳಿ ನೋಡ್ಕೋಬೇಕು. ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂತಹ ಸಂಖ್ಯೆ 7 ಆಗಿರೋದ್ರಿಂದ ಇಲ್ಲಿ ನೋಡ್ರಿ 1 2 3 4 5 6 7 8 9 10 ಇಷ್ಟು ಸಂಖ್ಯೆಗಳಿರ್ತಾವ. ಇದ್ರ ಹಿಂದೆ ಯಾವಾಗಲೇ ಸಂಖ್ಯೆ ಇರ್ಲಿ, 5ಕ್ಕಿಂತ ಹೆಚ್ಚಿನ ಸಂಖ್ಯೆ ಮುಂದ್ ಬತ್ತಂದ್ರ ಇದೊಂದು ಡಿಜಿಟ್ ಏನಾಗ್ತತಿ ಅಂತ ಹೇಳಿ ಮುಂದ್ ಹೋಗ್ತತಿ. ಒಂದ್ ಸಂಖ್ಯೆ ಏನಾಗ್ತತಿ? ಹೆಚ್ಚಾಗ್ತತಿ. ಇಲ್ಲಿ 4 3 2 1 ಬಂದಾಗ ಏನಾಗ್ತದ ಅಂತಂದ್ರ ಬಿಡಿ ಸ್ಥಾನದಲ್ಲಿ 10ರ ಸ್ಥಾನಕ್ಕ ನಾವು ಕನ್ವರ್ಟ್ ಮಾಡ್ಬೇಕು ಅಂತಂದ್ರ ಬಿಡಿ ಸ್ಥಾನದೊಳಗೆ ಏನೈತಿ ಫಸ್ಟ್ ನೋಡ್ಕೋಬೇಕು. ಇಲ್ಲಿ 100ರ ಸ್ಥಾನಕ್ಕೆ ಏನು ಅಂತಂದ್ರ ಈ 4ಅನ್ನ ಕನ್ವರ್ಟ್ ಮಾಡ್ಕೊ ಅಂತ ಹೇಳಿ ಕೇಳಿದ್ರ ಅಂತಂದ್ರ ಈ 8ರ ಇಲ್ಲಿ 8 ಐತಲ್ಲ ಈ ಸಂಖ್ಯೆಯನ್ನ ನಾವು ನೋಡ್ತಾ ಹೋಗ್ಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳ ನಮ್ಗೆ ಈಗ ಏನ್ ಕೇಳಿದಾರ? 10ರ ಸ್ಥಾನಕ್ಕೆ ಕೇಳಿದಾರ ಅಂತಂದ್ರ 8ಅನ್ನ ನಾವು ಇದನ್ ಮಾಡ್ಬೇಕಂತಂದ್ರ ಇಲ್ಲಿ 7 ಅನ್ನೋದನ್ನ ಸಂಖ್ಯೆಯನ್ನ ನೋಡ್ಕೋಬೇಕು. 5ಕ್ಕಿಂತ ಹೆಚ್ಚಾಯ್ತು ಏನ್ 5ಕ್ಕಿಂತ ಕಡಿಮೆ ಆಯ್ತು ನೋಡ್ಕೋಬೇಕು. ಹಾಗಾಗಿ ಇಲ್ಲಿ 5ಕ್ಕಿಂತ ಹೆಚ್ಚಿರೋದ್ರಿಂದ ಸಂಖ್ಯೆ ಏನಾಗ್ತದ ಅಂತಂದ್ರ ನಮಗಿದು 90 ಅಂತೇಳಿ ನಾವೇನ್ ಮಾಡ್ಕೋತೀವಿ? ಹಿಂದಿನ ಸಂಖ್ಯೆಯನ್ನ ಒಂದು ಹೆಚ್ಚು ಮಾಡ್ಕೋತೀವಿ. 3490 ಅನ್ನೋದು ಇದಕ್ಕೆ ಏನಾಗ್ತದ ಅಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಆಗ್ತದ. ಹಾಗಾಗಿ ಆಪ್ಷನ್ ಯಾವ್ದೈತಿ ನೋಡ್ರಿ? ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, 47/10 ರ ದಶಮಾಂಶ ರೂಪ ಅಂತ ಹೇಳಿ ಕೇಳಿದಾರೆ. ಬಹಳಷ್ಟು ಈಸಿ ಅದ. 42/10 ಹೌದಾ? ಇದರ ದಶಮಾಂಶ ರೂಪ ಅಂತ ಹೇಳಿ ಕೇಳಿದಾರ. ಬಹಳಷ್ಟು ಈಸಿ ಆಗಿ ನಾನ್ ನಿಮಗ್ ಹೇಳಿದ್ದೆ ಏನಂತಂದ್ರೆ ಇಲ್ಲಿ ಕೆಳಗಡೆ ಎಷ್ಟು 0 ಬರ್ತಾವಲ್ಲ, ಕೆಳಗಡೆ ಎಷ್ಟು 0 ಬಂದಿರ್ತಾವಲ್ಲ ಆ 0ವನ್ನ ರಿಮೂವ್ ಮಾಡ್ಬೇಕು ಅಂತಂದ್ರ, ಈ 0ವನ್ನ ರಿಮೂವ್ ಮಾಡ್ಬೇಕು ಅಂತಂದ್ರ ಒಂದ್ ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡ್ಬೇಕು. ಇದ ನಮ್ಮ ಆನ್ಸರ್ ಆಗಿರ್ತದ. 4.2 ಅನ್ನೋದು ಏನಾಗಿರ್ತದ ಇಲ್ಲಿ ಆನ್ಸರ್ ಆಗಿರ್ತದ. ಹಾಗಾದ್ರ ಆಪ್ಷನ್ ಬಿ ಅನ್ನೋದು ಏನಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ. ವಿದ್ಯಾರ್ಥಿಗಳೇ, ನಿಮಗೊಂದು ಸುವರ್ಣ ಅವಕಾಶ. ಏನಪ್ಪಾ ಅಂತಂದ್ರ ನಮ್ಮ ಒಂದು ಕೋಚಿಂಗ್ ವತಿಯಿಂದ ನಾವೇನ್ ಮಾಡ್ತಿದ್ವಿ, ಇದೇ ತಿಂಗಳ ಮೇ 25 2025 ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದೀವಿ. ಏನಪ್ಪಾ ಅಂತಂದ್ರ ಪರಿಶ್ರಮ ಪ್ರತಿಭಾನ್ವೇಷಣ ಪರೀಕ್ಷೆ ಅಂತ ಹೇಳಿ. ಈ ಪರೀಕ್ಷೆಯಲ್ಲಿ ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾ ಇದೀನಿ ಅಂತಂದ್ರ 90ಕ್ಕಿಂತ ಜಾಸ್ತಿ ಅಂಕಗಳನ್ನ ಪಡೆದಿರ್ತಕ್ಕಂತಹ ಒಂದು 100 ವಿದ್ಯಾರ್ಥಿಗಳಿಗೆ ವಸತಿ ರಹಿತ ಉಚಿತ ಪ್ರವೇಶವನ್ನ ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ಇನ್ನೂ ಯಾರ್ಯಾರು ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ರಿಜಿಸ್ಟ್ರೇಷನ್ ಮಾಡ್ಕೊಡ್ರಿ. ಮತ್ತೆ ಏನೋ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಥವಾ ಕೋಚಿಂಗ್ ಬಗ್ಗೆ, 1 ವರ್ಷದ ಕೋಚಿಂಗ್ ಬಗ್ಗೆ, ರೆಗ್ಯುಲರ್ ಕ್ಲಾಸಸ್ಗಳ ಬಗ್ಗೆ 3, 4, 5ನೇ ತರಗತಿ ವಿದ್ಯಾರ್ಥಿಗಳಿಗೆ ನವೋದಯ, ಮೊರಾರ್ಜಿ, ಸೈನಿಕ, ಆದರ್ಶ, ಆಳ್ವಾಸ್, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಇಂತಹ ಒಂದು ಪರೀಕ್ಷೆಗಳಿಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಆ ಒಂದು ಮಾಹಿತಿಯನ್ನ ಪಡ್ಕೋಬಹುದು. 25ನೇ ತಾರೀಕು ನಡೀತಿರ್ತಕ್ಕಂತಹ ಪರೀಕ್ಷೆಯಲ್ಲಿ ನೀವೆಲ್ಲರೂ ಭಾಗವಹಿಸಿ ಆ ಪರೀಕ್ಷೆಯನ್ನ ಯಶಸ್ವಿಗೊಳಿಸಿ. ನೀವು ಕೂಡ ಆ ಪರೀಕ್ಷೆಯಲ್ಲಿ ಯಶಸ್ವಿಗೊಳ್ಳಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ನೋಡ್ರಿ, ಮುಂದಿನ ಪ್ರಶ್ನೆ ಏನೈತಿ ಅಂತ ಹೇಳಿ, ಕೂಡಿರಿ ಅಂತ ಹೇಳಿದಾರ. 5 ಗಂಟೆ 40 ನಿಮಿಷ ಮತ್ತು 4 ಗಂಟೆ 10 ನಿಮಿಷವನ್ನ ಕೂಡಿಸ್ಬೇಕು. ಇಲ್ಲಿ ಗಡಿಯಾರದ ನಿಮಿಷಗಳನ್ನ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ, 5 ಗಂಟೆ 40 ನಿಮಿಷ 4 ಗಂಟೆ 10 ನಿಮಿಷವನ್ನ ಕೂಡಿಸಿದಾಗ ಎಷ್ಟು ನಿಮಿಷ ಆಗ್ತದ ಅಂತಂದ್ರ 40 + 10 50 ನಿಮಿಷ ಆಗ್ತದ. ನೆಕ್ಸ್ಟ್ 5 + 4 9 ಆಗ್ತದ. 9 ಗಂಟೆ 50 ನಿಮಿಷ ಅಂತೇಳಿ ಆಗ್ತದ. ಆಪ್ಷನ್ ಎ ಏನಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಆಗಿರ್ತದ. ಬಹಳಷ್ಟು ಈಸಿ ಪ್ರಶ್ನೆಗಳು ಬಂದಿರ್ತಾವ. ನೀವೇನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಂತ ಮನಸ್ಥಿತಿ ನಿಮ್ದಿರ್ಬೇಕು. ಯಾವುದೇ ರೀತಿಯಿಂದ ಪರೀಕ್ಷೆ ಅಂತಂದ್ರೆ ಭಯ ಇರಬಾರ್ದು. ಅಲ್ಲಿ ಏನಿರ್ಬೇಕು ಅಂತಂದ್ರೆ ನಾ ಗೆಲ್ತೀನಿ ಅನ್ನೋ ಭಾವನೆ ಇರ್ಬೇಕು. ಇಲ್ಲಿ ನೋಡ್ರಿ, ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇಟ್ಟಿಗೆಯಲ್ಲಿರುವ ಒಟ್ಟು ಅಂಚುಗಳ ಸಂಖ್ಯೆ ಅಂತ ಕೇಳಿದಾರೆ. ನಾನು ಮೊನ್ನೆ ಕ್ಲಾಸ್ ಒಳಗೆ ನಿಮಗೆ ಹೇಳಿದ್ದೆ, ಇಟ್ಟಿಗೆಯಲ್ಲಿರುವ ಅಂಚುಗಳ ಸಂಖ್ಯೆನೂ ಹೇಳಿದ್ದೆ, ಶೃಂಗಗಳ ಸಂಖ್ಯೆನೂ ಹೇಳಿದ್ದೆ, ಆಮೇಲೆ ಮುಖಗಳ ಸಂಖ್ಯೆನೂ ಕೂಡ ನಿಮಗ್ ನಾನು ಹೇಳಿದೀನಿ. ಹಾಗಾದ್ರ ಈ ಪ್ರಶ್ನೆಗೆ ನೀವ್ ಏನ್ ಮಾಡ್ರಿ ಅಂತಂದ್ರ ಕಮೆಂಟ್ ಮಾಡ್ರಿ. ಹೌದು, ನೀವ ಏನ್ ಮಾಡ್ರಿ, ಕಮೆಂಟ್ ಮಾಡ್ರಿ.
ಇಟ್ಟಿಗೆಯಲ್ಲಿರುವ ಒಟ್ಟು ಅಂಚುಗಳ ಸಂಖ್ಯೆ ಎಷ್ಟು ಅಂತೇಳಿ ನೀವ ಏನ್ ಮಾಡ್ರಿ ಅಂತಂದ್ರ ಈ ಪ್ರಶ್ನೆಗೆ ಕಮೆಂಟ್ ಮಾಡ್ರಿ. ಯಾಕಂತಂದ್ರ ನಾ ಹೋದ ಕ್ಲಾಸ್ ಒಳಗ ಇಟ್ಟಿಗೆಯಲ್ಲಿರುವ ಅಂಚುಗಳ ಸಂಖ್ಯೆನೂ ಹೇಳೇನಿ, ಮುಖಗಳ ಸಂಖ್ಯೆನೂ ಹೇಳೇನಿ, ಶೃಂಗಗಳ ಸಂಖ್ಯೆನೂ ಕೂಡ ನಿಮ್ಗ ಹೇಳೇನಿ. ಆಯತ ಘನ ಅಂದ್ರು ಒಂದ, ಇಟ್ಟಿಗೆ ಅಂದ್ರೂ ಒಂದ. ಹೌದಾ? ಈ ಕ್ಲಿಯರ್ ಆಯ್ತು ಅನ್ಕೊಂಡಿದೀನಿ. ಅದಕ್ಕ ನೀವೇನ್ ಮಾಡ್ರಿ, ಕಮೆಂಟ್ ಮಾಡ್ರಿ ಆ ಪ್ರಶ್ನೆಗೆ. ಇಲ್ಲಿ ನೋಡ್ರಿ ಮುಂದಿನ ಸಂಖ್ಯೆನ ನೋಡ್ರಿ, 40ರ 2 ಪಟ್ಟು ಇರುವ ಸಂಖ್ಯೆ ಯಾವುದು ಅಂತ ಹೇಳಿ ಕೇಳಿದಾರ. ಬಹಳ ಈಸಿ ಪ್ರಶ್ನೆ ಇದು. ಬೋರ್ಡ್ ಮಾಸ್ ರೂಲ್ ಪ್ರಕಾರನು ಇಲ್ಲಿ ಅಪ್ಲೈ ಮಾಡಬಹುದು. 40ರ ಬೋರ್ಡ್ ಮಾಸ್ ರೂಲ್ ನೋಡ್ರಿ ಏನೈತಿ, BODMAS. ಹೌದಾ? ಬಿ ಅಂತಂದ್ರೆ ಏನ್ರಿ, ಇಲ್ಲಿ ಬ್ರಕೆಟ್ಸ್ ಯಾವ್ದೇ ಬೇಕಾದ ಬ್ರಕೆಟ್ಸ್ ಇರ್ಲಿ ಅದನ್ನ ಏನ್ ಮಾಡ್ಬೇಕಂತಂದ್ರೆ ನಾವು ಮೊದ್ಲಿಗೆ ತೆಗಿಬೇಕು. ಮೊದಲು ಆವರ್ಣ ಬ್ರಕೆಟ್, ಪುಷ್ಪಾವರ್ಣ ಬ್ರಕೆಟ್, ಆಮೇಲೆ ಚೌಕಾವರ್ಣ ಬ್ರಕೆಟ್ ಅನ್ನ ತೆಗಿಬೇಕು. ನೆಕ್ಸ್ಟ್ ಆಫ್ ಅಂತಂದ್ರೆ ಏನ್ರಿ, ಇಲ್ಲಿ ರ ಅಂತೇಳಿ ಕರಿತೀವಿ ನಾವು. ರ ಅಂದಾಗ ನಮ್ಗ ವಿಶೇಷ ಗುಣಾಕಾರ ಅಂತೇಳಿ ಅರ್ಥ ಆಗ್ತದ. ಡಿ ಅಂತಂದ್ರ ಡಿವಿಷನ್, ಎಂ ಅಂತಂದ್ರ ಮಲ್ಟಿಪ್ಲಿಕೇಶನ್, ಎ ಅಂತಂದ್ರೆ ಎಡಿಷನ್, ಎಸ್ ಅಂತಂದ್ರ ಸಬ್ಸ್ಟ್ರಾಕ್ಷನ್. ಹೌದಾ? ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನಮಗ ರ ಅಂತ ಹೇಳಿ ಕೊಟ್ಟಾರ ಅಂತಂದ್ರೆ ನಮ್ಗೆ ಏನ್ ಮಾಡ್ಬೇಕು, 40ರ ರ ಅಂತಂದ್ರೆ ಏನ್ರಿ, ಇಂಟು 2 ಪಟ್ಟು ಅಂದಾರ ಎಷ್ಟಾಗ್ತದ, 42 80 ಅಂತೇಳಿ ಆಗ್ತದ. ಹಾಗಾದ್ರೆ ನಮ್ಗೆ ಸರಿಯಾದ ಉತ್ತರ ಎಲ್ಲೈತ್ರಿ, ಆಪ್ಷನ್ ಸಿ ಒಳಗೆ ಏನಾಗ್ತದ ಅಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರವನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. ಏನ್ ಕೊಟ್ಟಾರ ನೋಡ್ರಿ, ಕೆಳಗೆ ಕೊಟ್ಟಿರುವ ಸಂಖ್ಯೆಗಳ ಇಳಿಕೆ ಕ್ರಮ ಅಂತ ಹೇಳಿ ಕೇಳಿದಾರ. ವಿದ್ಯಾರ್ಥಿಗಳು ಬಹಳ ಕನ್ಫ್ಯೂಷನ್ ಮಾಡ್ಕೊಂಡು ನೀವು ಎಕ್ಸಾಮ್ದಾಗ ಮಿಸ್ಟೇಕ್ ಮಾಡ್ತಿರ್ತೀರಿ. ಆ ರೀತಿ ಮಾಡಕ್ ಹೋಗ್ಬೇಡ್ರಿ. ಇಳಿಕೆ ಕ್ರಮ ಕೇಳ್ಯಾರ ಏನ್ ಏರಿಕೆ ಕ್ರಮ ಕೇಳ್ಯಾರ ನೋಡ್ಬೇಕು. ಇಳಿಕೆ ಕ್ರಮ ಕೇಳಿರಂದ್ರ ಫಸ್ಟ್ ದೊಡ್ಡದು ಬರಿಬೇಕು, ಏರಿಕೆ ಕ್ರಮ ಕೇಳಿರು ಅಂತಂದ್ರ ಫಸ್ಟ್ ಸಣ್ಣದು ಬರಿಬೇಕು. ನಮಗ್ ಇಲ್ಲಿ ಇರ್ತಕ್ಕಂತಹ ಕೊಟ್ಟಿರ್ತಕ್ಕಂತಹ ಸಂಖ್ಯೆಗಳನ್ನ ನೋಡ್ರಿ, 435, 461, 445, 454, 470 ಅಂತೇಳಿ ಕೊಟ್ಟಿದಾರ. ಹಾಗಾದ್ರ ಇಲ್ಲಿ ನಮಗ ಇಳಿಕೆ ಕ್ರಮ ಕೇಳ್ಯಾರ ಅಂತಂದ್ರ ಫಸ್ಟ್ ಏನ್ ಬರಿಬೇಕು, ನಾವು ದೊಡ್ಡದು ಬರಿಬೇಕು. ಫಸ್ಟ್ ಏನ್ ಬರಿಬೇಕು, ದೊಡ್ಡದು ಬರಿಬೇಕು. ಇಳಿಕೆ ಕ್ರಮ ಕೇಳಿದಾಗ ಏನ್ ಮಾಡ್ಬೇಕು, ದೊಡ್ಡದು ಬರಿಬೇಕು. ಹೌದು? ಇಳಿಕೆ ಕ್ರಮ ಕೇಳಿದಾಗ ಏನ್ ಮಾಡ್ಬೇಕು, ಫಸ್ಟ್ ದೊಡ್ಡದು ಬರಿಬೇಕು. ಇನ್ನು ಏರಿಕೆ ಕ್ರಮ ಕೇಳಿದ್ರು ಅಂತಂದ್ರ ಫಸ್ಟ್ ಏನ್ ಮಾಡ್ಬೇಕು, ಚಿಕ್ಕದು ಬರಿಬೇಕು. ಯಾವ ಚಿಕ್ಕ ಸಂಖ್ಯೆ ಇರ್ತೈತೆ ಅದನ್ನ ಬರಿಬೇಕು. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಡ್ರಿ. ಫಸ್ಟ್ ಈಗ ದೊಡ್ಡದು ಬರಿಬೇಕು. ನಮ್ಗೆ ಇಳಿಕೆ ಕ್ರಮದಾಗ ಬರೀನು ಫಸ್ಟ್ ಇದ್ರಾಗ ದೊಡ್ಡದು ಎಲ್ಲೈತಿ ಹೆಂಗ ಕಂಡು ಹಿಡ್ಕೋಬೇಕು, ಇಲ್ಲಿ 4 ಅದ, ಇಲ್ಲಿ 4 ಅದ, ಇಲ್ಲಿ 4 ಅದ, ಇಲ್ಲಿ 4 ಅದ, ಇಲ್ಲಿ 4 ಅದ. ಹಾಗಾದ್ರ ಇನ್ 2ನೇ ಸ್ಥಾನ ನೋಡ್ಬೇಕು. ಇಲ್ಲಿ 3 ಅದ, ಇಲ್ಲಿ 6 ಅದ, ಇಲ್ಲಿ 4 ಅದ, ಇಲ್ಲಿ 5 ಅದ, ಇಲ್ಲಿ 7 ಅದ. ಇದ್ರೊಳಗೆ ಯಾವ ದೊಡ್ಡದೈತಿ, ಇದು 7 ದೊಡ್ಡದೈತಿ. ಹೌದು? ಹಾಗಾದ್ರೆ ಎಷ್ಟು ಬರ್ತದ್ರಿ, ಇಲ್ಲಿ 470 ಅನ್ನೋದು ಫಸ್ಟ್ ಬರ್ತದ. ಆಮೇಲೆ 461 ಅದ. ಹೌದಾ? 461 ಅದ. ಆಮೇಲೆ 450 ಎಷ್ಟದ ಐತಿ ನೋಡ್ರಿ, 454 ಅದ, 454 ಅದ. ನೆಕ್ಸ್ಟ್ 445 ಅದ. ನೆಕ್ಸ್ಟ್ 445 ಅದ. ನೆಕ್ಸ್ಟ್ ಬಂದ್ಬಿಟ್ಟು ಎಷ್ಟದ ಅಂತಂದ್ರ 435 ಅದ. ಹೌದಾ? ಹಾಗಾದ್ರ ಇಲ್ಲಿ ನೋಡ್ರಿ 470, 461, 454, 445, 435 ಇದು ಏನಪ್ಪಾ ಅಂತಂದ್ರ ಇದು ಇಳಿಕೆ ಕ್ರಮದಾಗ ಬರ್ತೈತಿ. ಯಾಕಂದ್ರ ದೊಡ್ಡದ್ರಿಂದ ಸಣ್ಣದಾಗ್ತದ ಹೋಗ್ತೈತಿ. ಹೌದಾ? ಇಳಿಕೆ ಕ್ರಮ ಏನ್ರಿ, ದೊಡ್ಡದ್ರಿಂದ ಸಣ್ಣದಾಗ್ತದ ಹೋಗ್ತೈತಿ. ಏರಿಕೆ ಕ್ರಮ ಸಣ್ಣದ್ರಿಂದ ದೊಡ್ಡದಾಗ್ಕೋತ ಹೋಗ್ತೈತಿ. ಹೌದಾ? ಹಾಗಾದ್ರ ಇಲ್ಲಿ ಏರಿಕೆ ಕ್ರಮ ಬರೀನು ಫಸ್ಟ್ ಇದನ್ನ ಉಲ್ಟಾ ಮಾಡಿಬಿಡ್ದಿ. ಹೌದಾ? 435, ಆಮೇಲೆ 445, ಆಮೇಲೆ 454, ಆಮೇಲೆ 461, ಆಮೇಲೆ 470. ಹಾಗಾದ್ರ ಇಲ್ಲಿ ನಮಗ್ ಕೇಳಿರೋ ಪ್ರಶ್ನೆಗೆ ಆನ್ಸರ್ ಯಾವ್ದಪ್ಪ ಅಂತಂದ್ರ 470, 461, 454, 445, 435. ಆಪ್ಷನ್ ಎ ಏನಾಗ್ತದೆ ಅಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಆಗಿರ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. 550 ಪೈಸೆಯನ್ನು ರೂಪಾಯಿಗೆ ಪರಿವರ್ತಿಸಿದಾಗ, 550 ಪೈಸೆಯನ್ನ ರೂಪಾಯಿಗೆ ಪರಿವರ್ತಿಸಿದಾಗ ಅಂತ ಹೇಳಿ ಕೇಳಿದಾರ. ಹಾಗಾದ್ರ 1 ರೂಪಾಯಿಗೆ ಎಷ್ಟು ಪೈಸೆ ಇರ್ತಾವ ಅಂತೇಳಿ ನಿಮ್ಗೆ ಗೊತ್ತಿರ್ಬೇಕು. 1 ರೂಪಾಯಿಗೆ ಎಷ್ಟು ಪೈಸೆ ಇರ್ತಾವ್ರಿ, 1 ರೂಪಾಯಿಗ 100 ಪೈಸೆ ಇರ್ತಾವ. ಹೌದಾ? ರೂಪಾಯಿಗೆ 100 ಪೈಸೆ ಇರ್ತಾವ. ಹಾಗಾದ್ರೆ ಇಲ್ಲಿ 550 ಪೈಸೆ ಆದ್ರ 550 ಪೈಸೆ ಆದ್ರ ಎಷ್ಟ್ ರೂಪಾಯಿ ಆಗ್ತೈತಿ ಅಂತೇಳಿ ಕೇಳಿದಾರ. ಈಗ 500 ಪೈಸೆಗೆ ಎಷ್ಟಾಯ್ತ್ರಿ, 5 ರೂಪಾಯಿ ಆಯ್ತು. ಮ್ಯಾಲಿಂದ 50 ಪೈಸೆಕ ನಾವ್ 8ನೇ ಅಂತೀವಿ, ಅರ್ಧ ರೂಪಾಯಿ. ಹೌದು? 8ನೇ ಅಂತೀವಿ. 5 ರೂಪಾಯಿ 50 ಪೈಸೆ ಆಗ್ತದ. ಆಪ್ಷನ್ ಡಿ ಏನಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಆಗ್ತದ. 5.50
ರೂಪಾಯಿ ಅಂತೇಳಿ ಆಗ್ತದ. ಇಲ್ಲಿ ನೋಡ್ರಿ 5 ರೂಪಾಯಿ 50 ಪೈಸೆ ಅಂತೇಳಿ ಆಗ್ತದ. ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ, ಕೊಟ್ಟಿರುವ ಚಿತ್ರದ ಸುತ್ತಳತೆಯನ್ನ ಕಂಡುಹಿಡಿಯಿರಿ ಅಂತೇಳಿ ಕೇಳಿದಾರ. ಕೊಟ್ಟಿರುವ ಚಿತ್ರದ ಸುತ್ತಳತೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾರ. ಇಲ್ಲಿ ಒಂದು ತ್ರಾಪಿಜ್ಯವನ್ನ ಕೊಟ್ಟಿದಾರ, ಅದ ಒಂದು ಆಕೃತಿಯ ಸುತ್ತಳತೆಯನ್ನ ಕಂಡುಹಿಡಿ ಅಂದ್ರ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಸೆಂಟಿಮೀಟರ್ ಅದ? ಇಲ್ಲಿ 5 ಸೆಂಟಿಮೀಟರ್ ಅದ, ಇದು 4 ಸೆಂಟಿಮೀಟರ್ ಅದ, ಇದು 3 ಸೆಂಟಿಮೀಟರ್ ಅದ, ಇದು ಎಷ್ಟೈತ್ರಿ 2 ಸೆಂಟಿಮೀಟರ್ ಅದ. ನಾವ್ ಏನ್ ಮಾಡ್ಕೊಳ್ಳೋಣ ಗೊತ್ತಾಗ್ಲಿಕ್ಕಂದ್ರ ಹೆಸರು ಕೊಟ್ಕೊಳ್ಳೋಣ. ಎ ಬಿ ಸಿ ಡಿ ಅಂತೇಳಿ ನಾವ್ ಹೆಸರು ಕೊಟ್ಕೊಂಡ್ವಿ ಅಂತಂದ್ರೆ ಗೊತ್ತಾಗ್ತದ. ಎ ದಿಂದ ಬಿ ಗೆ ಎಷ್ಟು ಸೆಂಟಿಮೀಟರ್ ಅದ? ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ. ಹೌದಾ? ಇದನ್ನ ಪ್ಲಸ್ ಮಾಡ್ಕೊಂಡಾಗ ನಮಗ ಆಕೃತಿಯ ಸುತ್ತಳತೆ ಗೊತ್ತಾಗ್ತದ. ಯಾರಿಗ್ ನೀವು ಡೈರೆಕ್ಟ್ ಮಾಡಕ್ ಬರ್ತದಲ್ಲ ಆ ರೀತಿ ಡೈರೆಕ್ಟ್ ಮಾಡಿ ಕಮೆಂಟ್ ಮಾಡ್ರಿ ಬೇಗ ಬೇಗ. ನೋಡ್ರಿ ಇಲ್ಲಿ ಈ ಪ್ರಕಾರನು ಕುಡಿಸಿದಾಗನು ಆನ್ಸರ್ ಬರ್ತದ. ಎ ಬಿ ಎಷ್ಟದ ರೀ? 5 ಸೆಂಟಿಮೀಟರ್ ಅದ. ಆಮೇಲೆ ಬಿ ಸಿ ಎಷ್ಟದ ರೀ? 4 ಸೆಂಟಿಮೀಟರ್ ಅದ. ಆಮೇಲೆ ಸಿ ಡಿ ಎಷ್ಟದ ರೀ? 3 ಸೆಂಟಿಮೀಟರ್ ಅದ. ನೆಕ್ಸ್ಟ್ ಡಿ ಎ ಎಷ್ಟದ ರೀ? 2 ಸೆಂಟಿಮೀಟರ್ ಅದ. ಹಾಗಾದ್ರೆ 5 4 9 9 3 12 12 2 14 ಸೆಂಟಿಮೀಟರ್ ಆಗ್ತದ. ಹೌದಾ? 14 ಸೆಂಟಿಮೀಟರ್ ಆಗ್ತದ. ಹಾಗಾದ್ರೆ ಆನ್ಸರ್ ಯಾವ್ದಿಲ್ಲಿ? 14 ಸೆಂಟಿಮೀಟರ್. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡ್ರಿ. 10ನೇ ಪ್ರಶ್ನೆ, 3099ರ ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳಿದಾರ. ಬಹಳಷ್ಟು ಈಸಿ ಪ್ರಶ್ನೆ ಅದ. ನಿಮಗೆ ಯಾರಿಗೆ ಒಂದೆರಡು ಬರ್ತಿರ್ತಾವಲ್ಲ, ನಂಬರ್ ಸರಿಯಾಗಿ ಬರ್ತಿರ್ತಾವಲ್ಲ, ಈಸಿ ಆಗಿ ಇದನ್ನ ಬರೀಬಹುದು. 3099 ಅಂತಂದ್ರ 3100 ಬರಿತೀರಿ ಮುಂದಿನ ಸಂಖ್ಯೆ. ಇನ್ನ ಇದ ಹಿಂದಿನ ಸಂಖ್ಯೆ ಕೇಳ್ರಿ ಅಂತಂದ್ರ 3098. ಹೌದಾ? ಹಿಂದಿನ ಸಂಖ್ಯೆ ಕೇಳಿದಾಗ ಇದು 3098 ಇದೇನ್ರಿ ಹಿಂದಿನ ಸಂಖ್ಯೆ. ಹೌದಾ? ಇದ ಮುಂದಿನ ಸಂಖ್ಯೆ. ಮುಂದಿನ ಸಂಖ್ಯೆ ಯಾವುದು? 3100. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಓಕೆ, ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇರಿ. ಇನ್ನೊಂದ್ ಏನಪ್ಪಾ ಅಂತಂದ್ರ ಇದೇ ತಿಂಗಳ ಮೇ 25, 2025ರಂದು ನಾವು ಪರಿಶ್ರಮ ಪ್ರತಿಭಾನ್ವೇಷಣ ಪರೀಕ್ಷೆಯನ್ನ ಹಮ್ಮಿಕೊಂಡಿದ್ದೇವೆ. ಈ ಪರೀಕ್ಷೆಯಲ್ಲಿ ತಾವೆಲ್ಲರೂ ಭಾಗವಹಿಸಿ ಉಚಿತ ಪ್ರವೇಶಕ್ಕಾಗಿ ಈ ಪರೀಕ್ಷೆಯನ್ನ ನೀವು ಅಟೆಂಡ್ ಮಾಡ್ಕೊಡ್ರಿ ಅಂತ ಹೇಳ್ತಾ, ಈ ಪರೀಕ್ಷೆಯನ್ನ ಬರೆಯೋದ್ರಿಂದ ಏನಪ್ಪಾ ಲಾಭ ಅಂತ ಕೇಳಿದ್ರ, ಈ ಪರೀಕ್ಷೆಯಲ್ಲಿ 90ಕ್ಕಿಂತ ಹೆಚ್ಚು ಅಂಕ ಪಡೆದ 100 ವಿದ್ಯಾರ್ಥಿಗಳಿಗೆ ನಾವೇನ್ ಮಾಡ್ತಿದೀವಿ ಅಂತಂದ್ರ 1 ವರ್ಷದ ಉಚಿತ ವಸತಿ ರಹಿತ ಉಚಿತ ತರಬೇತಿಯನ್ನ ನೀಡೋದಕ್ಕೆ ನಾವು ರೆಡಿ ಆಗಿದ್ದೀವಿ. ನೀವೇನ್ ಮಾಡ್ರಿ ಅಂತಂದ್ರ ಎಕ್ಸಾಮ್ ಬರೆದು 90ಕ್ಕಿಂತ ಹೆಚ್ಚಿಗೆ ಅಂಕವನ್ನ ಪಡೀರಿ. ನಾವೇನ್ ಮಾಡ್ತೀವಿ ಅಂತಂದ್ರ 1 ವರ್ಷದ ಒಂದು ಉಚಿತ ತರಬೇತಿಯನ್ನ ನಿಮಗೆ ನಾವು ನೀಡ್ತೀವಿ ಅಂತ ಹೇಳ್ತಾ, ಇನ್ನು ನಮ್ಮನ್ನ ಏನಂತಂದ್ರ ಜೂನ್ 25ರಿಂದ ಆನ್ಲೈನ್ ಕ್ಲಾಸಸ್ಗಳು ಪ್ರಾರಂಭ ಆಗ್ತಾವ. ಇನ್ನು ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಹಾಗೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ರಿ. ಒಂದು 25ನೇ ತಾರೀಕು ಎಕ್ಸಾಮ್ ಅನ್ನ ಬರೀರಿ. ರೆಗ್ಯುಲರ್ ಕ್ಲಾಸಸ್ಗಳು ಬೇಕಾಗಿದ್ದು ಅಂತಂದ್ರ 3, 4, 5ನೇ ತರಗತಿ ವಿದ್ಯಾರ್ಥಿಗಳಿಗೆ ನಾವ್ ಏನ್ ಮಾಡ್ತಿದೀವಿ, ನವೋದಯ, ಮೊರಾರ್ಜಿ, ಸೈನಿಕ, ಆದರ್ಶ ಮತ್ತು ಕಿತ್ತೂರು ಸೈನಿಕ ಆಗಿರ್ಬೋದು, ಮತ್ತೆ ಕಿತ್ತೂರು ಮೊರಾರ್ಜಿ ಶಾಲೆಗಳಾಗಿರ್ಬೋದು, ಈ ಎಲ್ಲಾ ಶಾಲೆಗಳಿಗೆ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರ ತರಬೇತಿಯನ್ನ ನೀಡ್ತಾ ಇದ್ದೀವಿ. ಅದೇ ರೀತಿ ಏನ್ ಮಾಡ್ತಿದೀವಿ ಅಂತಂದ್ರ ಆನ್ಲೈನ್ ಕ್ಲಾಸಸ್ ಗಳನ್ನು ಕೂಡ ಪ್ರಾರಂಭ ಮಾಡ್ತಿದೀವಿ. ಹೆಚ್ಚಿನ ಮಾಹಿತಿಗಾಗಿ ಏನ್ ಮಾಡ್ರಿ ಅಂತಂದ್ರ ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ ಆಗಿರ್ತಕ್ಕಂತಹ 9449454997 ಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಮಾಹಿತಿಯನ್ನ ಪಡ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಂದುವರ್ಸ ನೋಡ್ರಿ. 845 ಮತ್ತು 632ರ ನಡುವಿನ ವ್ಯತ್ಯಾಸ ಅಂತೇಳಿ ಕೇಳಿದಾರ. ಹೌದಾ? ವ್ಯತ್ಯಾಸ ಅಂತ ಕೇಳಿದಾಗ ಏನ್ ಮಾಡ್ಬೇಕು ನಾವು? ಮೈನಸ್ ಮಾಡ್ಕೋಬೇಕು. ಆಮೇಲೆ ಮೊತ್ತ ಅಂತ ಕೇಳಿದಾಗ ಏನ್ ಮಾಡ್ಬೇಕ್ರಿ? ಪ್ಲಸ್ ಮಾಡ್ಬೇಕು. ಒಟ್ಟು ಅಂತ ಕೇಳಿದಾಗ ಏನ್ ಮಾಡ್ಬೇಕು? ಪ್ಲಸ್ ಮಾಡ್ಬೇಕು. ನೀವು ವಿದ್ಯಾರ್ಥಿಗಳ ಒಟ್ಟು ಟೀಚರ್ ಒಟ್ಟು ಅಂತ ಹೇಳಿದಾರಂತ ಏನ್ ಮಾಡ್ತೀರಿ? ಒಂದೊಂದ್ಸತಿ ಏನ್ ಮಾಡಿರ್ತಾರ ಅಂತಂದ್ರ ಇಲ್ಲಿ 10 ಪುಸ್ತಕಗಳ ಬೆಲೆ ಇಷ್ಟ ಆದ್ರ 10 ಪುಸ್ತಕಗಳ ಬೆಲೆ 200 ರೂಪಾಯಿ ಆದ್ರ ಇನ್ನು 20 ಪುಸ್ತಕಗಳ ಒಟ್ಟು ಬೆಲೆ ಎಷ್ಟು ಅಂತ ಕೇಳ್ತಾರ. ಇಲ್ಲಿ ನೀವು ಇಂಟು ಮಾಡೋದಿರ್ತತಿ, ಅಲ್ಲಿ ನೀವು ಕೂಡಿಸಬಾರ್ದು. ಯಾಕಂತಂದ್ರ ಕ್ವಶನ್ ನಿಮಗ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ಆಗ್ಬೇಕು. ಹೌದಾ? ಕ್ವಶನ್ ನಿಮಗ್ ಅಂಡರ್ಸ್ಟ್ಯಾಂಡ್ ಆತಂತಂದ್ರ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತದ. ಇಲ್ಲಿ ಏನ 2ರ ನಡುವಿನ ವ್ಯತ್ಯಾಸ ಅಂತ ಕೇಳಿದಾರ. ಹಾಗಾದ್ರೆ ಇದನ್ನೇನ್ ಮಾಡೋಣ? ಮೈನಸ್ ಮಾಡ್ಬೇಕು. ನೋಡ್ರಿ ಎಷ್ಟಾಗ್ತದ? 5ರಾಗ 2 ಕಳೆದ್ರ 3, 4ರಾಗ 3 ಕಳೆದ್ರ 1, 8ರಾಗ 6 ಕಳೆದ್ರ 2, 213 ಅನ್ನೋದು ಏನಂತಂದ್ರ ಇಲ್ಲಿ ಆಪ್ಷನ್ ಸಿ ಇದಕ್ಕ ಸರಿಯಾದಂತಹ ಉತ್ತರ. ಮುಂದಿನ ಸಂಖ್ಯೆಯನ್ನ ನೋಡ್ರಿ, ಮುಂದಿನ ಪ್ರಶ್ನೆಯನ್ನ ನೋಡ್ರಿ. 8058 ಅಂಕಿಗಳನ್ನು ಪುನಃ ಉಪಯೋಗಿಸದೆ
ರಚಿಸಬಹುದಾದ ಗರಿಷ್ಠ ಸಂಖ್ಯೆ ಯಾವುದು ಅಂತ ಹೇಳಿ ಕೇಳಿದಾರ. ಎಷ್ಟ್ ಅಂಕಿದು ಅಂತೇಳಿ ಕೊಟ್ಟಿಲ್ಲ, ಹಾಗಾಗಿ ನಾವು ಎಷ್ಟ್ ಅಂಕಿ ಕೊಟ್ಟಿರ್ತಾರಲ್ಲ ಅಷ್ಟ ಅಂಕಿ ಗರಿಷ್ಠ ಸಂಖ್ಯೆಯನ್ನ ಮಾಡ್ಬೇಕು. ಹೌದಾ, ಇಲ್ಲಿ 4 ಅಂಕಿ ಕೊಟ್ಟಾರ, 4 ಅಂಕಿಯ ಗರಿಷ್ಠ ಸಂಖ್ಯೆಯನ್ನ ಮಾಡ್ಬೇಕು. ಯಾವ್ಯಾವ ಸಂಖ್ಯೆ ಇದಾವ್ರಿ ಇಲ್ಲಿ? 8, 0, 5, 8 ಅದಾವ್. ಹೌದಾ, ಇದರಲ್ಲಿ ಗರಿಷ್ಠ ಸಂಖ್ಯೆ ಮಾಡ್ಬೇಕು ಅಂತಂದ್ರ ಫಸ್ಟ್ ಏನ್ ಬರಿಬೇಕು? ದೊಡ್ಡ ಸಂಖ್ಯೆಯನ್ನ ಬರಿಬೇಕು. ದೊಡ್ಡ ಸಂಖ್ಯೆಗಳು 2 ಇರೋದ್ರಿಂದ 2 ಇಲ್ಲೇ ಬರ್ಕೋಬೇಕು. ಆಮೇಲೆ 5, 0 8850. ಆಪ್ಷನ್ ಡಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಆಗ್ತದ. ಹಾಗಾದ್ರೆ ಮುಂದ್ ನೋಡ್ರಿ, ಬಿಡಿಸಿ ಅಂತ ಹೇಳಿದಾರ. ಇಂತಹ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ನಿಮಗ. ಸಂಕಲನ, ವ್ಯವಕಲನ, ಗುಣಾಕಾರ, ಮಗ್ಗಿ, ವರ್ಗ ಸಂಖ್ಯೆಗಳು ಮತ್ತ ಅವಿಭಾಜ್ಯ ಸಂಖ್ಯೆಗಳು, ಘನ ಸಂಖ್ಯೆಗಳು ಯಾರಿಗ್ ಪರ್ಫೆಕ್ಟ್ ಇರ್ತಾವಲ್ಲ ಅವ್ರು 20ಕ್ಕೂ 20 ಮಾರ್ಕ್ಸ್ ಏನ್ ಮಾಡ್ಬೋದು ಅಂತಂದ್ರ ಈ ಒಂದು ಪರೀಕ್ಷೆ ಒಳಗ್ ತೆಗಿತೀರಾ ಅಂತ ಹೇಳ್ತಾ, ಇಲ್ಲಿ ನೋಡ್ರಿ ಬಿಡಿಸಿ ಅಂತ ಕೇಳಿದಾರ. 4, 3, 9, 8 ಅಂದ್ರೆ 4398. 3880 ಏನ್ ಮಾಡ್ರಂತಂದ್ರ ಪ್ಲಸ್ ಮಾಡ್ರಿ ಅಂದಾರ. ಇಲ್ಲಿ ನೋಡ್ರಿ 8ಕ್ಕ 0 ಕೂಡಿಸಿದ್ರ 8 ಇರ್ತದ. ಆಮೇಲೆ 8 8 16 ಒಂದು 17 ಆಗ್ತದ. 8 3 ಎಷ್ಟ್ರಿ? 11. ಇದೊಂದು 12 ಆಗ್ತದ. ನೆಕ್ಸ್ಟ್ 4 3 7 ಇದೊಂದು 4 3 7 ಇದೊಂದು 8 ಆಗ್ತದ. 8278 ಅನ್ನೋದು ಇದಕ್ಕೆ ಏನಾಗ್ತದ ಅಂತಂದ್ರೆ ಇಲ್ಲಿ ಆಪ್ಷನ್ ಎ ಸರಿಯಾದಂತಹ ಉತ್ತರ ಆಗಿರ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. ಇಲ್ಲಿ ನೋಡ್ರಿ, ಅಪವರ್ತನ ವೃಕ್ಷದಲ್ಲಿ ಖಾಲಿ ಜಾಗಕ್ಕೆ ಸರಿ ಹೊಂದುವ ಸಂಖ್ಯೆ ಯಾವುದು ಅಂತ ಹೇಳಿ ಕೇಳಿದಾರ. ಹೌದಾ, ಅಪವರ್ತನ ವೃಕ್ಷದಲ್ಲಿ ಖಾಲಿ ಜಾಗಕ್ಕೆ ಸರಿ ಹೊಂದುವ ಸಂಖ್ಯೆ ಯಾವುದು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ಇಲ್ಲಿ ಎಷ್ಟು ಕೊಟ್ಟಾರ್ರಿ? 45 ಕೊಟ್ಟಾರ. ಇಲ್ಲಿ ಎಷ್ಟು ಕೊಟ್ಟಾರ? 45 ಕೊಟ್ಟಾರ. ಇಲ್ಲಿ 5 ಕೊಟ್ಟಾರ. ಇಲ್ಲಿ 5ನ ಮಗ್ಯಾಗ 45 ಐತಿ. ಆದ್ರೆ ಎಷ್ಟ್ರಲ್ಲಿ ಐತಿ ಅಂತೇಳಿ ನಮಗ್ ಗೊತ್ತಾಗ್ಬೇಕು. ಅಪವರ್ತನ ವೃಕ್ಷ ರಚಿಸ್ಬೇಕು ಅಂತಂದ್ರೆ ನಮಗ ಮಗ್ಗಿ ಕ್ಲಿಯರ್ ಆಗಿ ಬರ್ಬೇಕು. ಟೇಬಲ್ಸ್ ಕ್ಲಿಯರ್ ಆಗಿ ಬಂದು ಅಂತಂದ್ರೆ ಏನಾಗ್ತದ ಅಂತಂದ್ರ ನಮಗ ಅಪವರ್ತನ ವೃಕ್ಷವನ್ನ ಬಿಡ್ಸಕ್ ಬರ್ತದ. ಹಾಗಾದ್ರೆ 45 5ರಲ್ಲೇ ಡಿವೈಡ್ ಆಗ್ತೈತಿ ಅಂತೇಳಿ ಅವ್ರ ಕೊಟ್ಟಾರು. ಎಷ್ಟರಲ್ಲೇ ಆಗ್ತೈತಿ ಅಂತೇಳಿ ನಮಗ್ ಗೊತ್ತಿರ್ಬೇಕು. 5 ಎಷ್ಟೇ 45, 5 9 45. ಹಾಗಾದ್ರೆ ಎಷ್ಟೇ? ಆಪ್ಷನ್ ಸಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಆಗಿರ್ತದ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಈ ಕೆಳಗೆ ಅಂತ ಆಗ್ಬೇಕು. ಈ ಕೊಟ್ಟಿರುವ ಸರಣಿಯಲ್ಲಿ ಮುಂದಿನ ಸಮಾನ ಭಿನ್ನ ರಾಶಿ ಯಾವುದು ಅಂತ ಹೇಳಿ ಕೇಳಿದಾರ. ಭಿನ್ನ ರಾಶಿಗಳು ಅನ್ನೋ ಚಾಪ್ಟರ್ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರ್ತದ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ ಏನ್ ಕೊಟ್ಟಾರ ಅಂತಂದ್ರ ನಿಮಗ್ ನೋಡಿದ ತಕ್ಷಣ ಗೊತ್ತಾಗ್ತದ. ಇಲ್ಲಿ 3ನ ಮಗ್ಗಿ ಕೊಟ್ಟಾರ, ಮತ್ತೆ ಇಲ್ಲಿ 2ನ ಮಗ್ಗಿ ಕೊಟ್ಟಾರ, 3ನ ಮಗ್ಗಿ ಕೊಟ್ಟಾರ. ಹೌದಾ, 2 2 4, 2 3 6, 2 4 8. ಹೌದಾ, ನೆಕ್ಸ್ಟ್ 3 2 3 3 3 4 3 5 ಆಗ್ಬೇಕೀಗ. 3 5 3 5 ಎಷ್ಟು? 2 2 4, 2 3 6, 2 4 8, 2 5 10. ಹೌದಾ, ನೆಕ್ಸ್ಟ್ 3 2 6, 3 3 9, 3 4 12, 3 5 ಎಷ್ಟ್ರಿ? 15 ಬರ್ತದ. ಹೌದಾ, 3 5 15. 10 ಡಿವೈಡೆಡ್ ಬೈ 15 ಅಂತ ಹೇಳದ. ಹಾಗಾದ್ರೆ ಎಲ್ಲೈತ್ ನೋಡ್ರಿ ಆಪ್ಷನ್ 10 ಡಿವೈಡೆಡ್ ಬೈ 15. ಹೌದಾ, ಆಪ್ಷನ್ ಡಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಆಗಿರ್ತದ. ನೆಕ್ಸ್ಟ್ ನೋಡ್ರಿ, ಕೊಟ್ಟಿರುವ ಗಡಿಯಾರದ ಮುಳ್ಳುಗಳ ನಡುವಿನ ಕೋನದ ಅಳತೆಯು ಅಂತೇಳಿ ಕೇಳಿದಾರ. ನೀವು ಕಮೆಂಟ್ ಮಾಡಿದ್ರಿ, ಹಾಗಾಗಿ ನಾನು ಏನ್ ಮಾಡಿದೀನಿ ಅಂತಂದ್ರ ಅದೇ ರೀತಿಯಾದಂತಹ ಒಂದು ಪ್ರಶ್ನೆಯನ್ನ ತಂದಿದ್ದೀನಿ. ಇಲ್ಲಿ ನೋಡ್ರಿ, ಕಮೆಂಟ್ ಒಳಗೆ ಏನ್ ತಿಳಿಸಿದ್ರಿ ಅಂತಂದ್ರೆ ನೀವ ಗಡಿಯಾರದ 1 ಗಂಟೆಯಿಂದ ಇನ್ನೊಂದು ಗಂಟೆಗೆ ಕೋನವನ್ನ ಕೇಳಿದ್ರು ಅಂತಂದ್ರೆ ಯಾವ ರೀತಿ ಬಿಡಿಸ್ಬೇಕ್ರಿ ಮೇಡಮ್ ಅಂತೇಳಿ ಕೇಳಿದ್ರಿ. ಹಾಗಾದ್ರ ಇಲ್ಲಿ ನೋಡ್ರಿ, ಇಲ್ಲಿ ನಾನು ಗಡಿಯಾರ ಸಮೇತ ತಂದಿದ್ದೀನಿ. ಇಲ್ಲಿ ನೋಡ್ರಿ 12ಕ್ಕ 1 ನಿಮಿಷದ ಮುಳ್ಳು ಏನೈತಿ? 12ಕ್ಕದ. ಗಂಟೆಯ ಮುಳ್ಳು ಎಲ್ಲೈತ್ರಿ? 3 ಗಂಟೆಗದ. ಈಗ ಟೈಮ್ ಎಷ್ಟಾಗೈತೆ? ಹಂಗಾದ್ರೆ ಟೈಮ್ ಎಷ್ಟಾಗೈತ್ ನೋಡ್ರಿ, ಕಮೆಂಟ್ ಮಾಡ್ರಿ. ಟೈಮ್ ಎಷ್ಟಾಗೈತ್ ನೋಡಿ, ಇಲ್ಲಿ 3 ಗಂಟೆ ಟೈಮ್ ಆಗ್ಯದ. ಹೌದಾ, 3 ಗಂಟೆ ಟೈಮ್ ಆದ್ರ ಇಲ್ಲಿ ಯಾವ ಕೋನ ಉಂಟಾಗ್ತದ? 3 ಗಂಟೆ ಟೈಮ್ ಆದಾಗ ಯಾವ ಕೋನ ಉಂಟಾಗ್ತದ ಅಂತಂದ್ರ ನಮ್ಗಿಲ್ಲಿ ಲಂಬ ಕೋನ ಉಂಟಾಗ್ತದ. ಹೌದಾ, 3 ಗಂಟೆ ಟೈಮ್ ಆದಾಗ ಏನ್ ಉಂಟಾಗ್ತದ ಅಂತಂದ್ರ ಲಂಬ ಕೋನ ಉಂಟಾಗ್ತದ. ಇನ್ನ ಇಲ್ಲಿ 12 ಗಂಟೆದಿಂದ 1 ಗಂಟೆಕ ಎಷ್ಟು ಕೋನದ ಅಳತೆ ಇರ್ತೈತಿ ಅಂತಂದ್ರ 30 ಡಿಗ್ರಿ ಇರ್ತದ. ಇಲ್ಲಿ 30 ಡಿಗ್ರಿ ಇರ್ತದ. ಆಮೇಲೆ 1 ಗಂಟೆದಿಂದ ಇನ್ನೊಂದ್ ಗಂಟೆಗೆ ಎಷ್ಟು ಟೈಮ್ ಇರ್ತದ ರೀ? ಇಲ್ಲಿ ಎಷ್ಟು ಡಿಗ್ರಿ ಕೋನ ಇರ್ತದ ಅಂತಂದ್ರ 30 ಡಿಗ್ರಿ ಕೋನ ಇರ್ತದ. ಹೌದಾ,
30 ಡಿಗ್ರಿ ಕೋನ ಇತ್ತು ಅಂತಂದ್ರ ಇಲ್ಲಿ ನೋಡ್ರಿ ಫಾರ್ ಎಕ್ಸಾಂಪಲ್ ಒಂದು ಗಡಿಯಾರವನ್ನ ತೆಗೆದು ನಾವು ನೋಡಿದಾಗ 12 ಇಲ್ಲಿ 3 6 ಆಮೇಲೆ 9 ನೆಕ್ಸ್ಟ್ 1 2 4 5 7 8 10 11 ಹೌದಾ ಇಲ್ಲಿ ಈ ರೀತಿ ಕೊಟ್ಟಾಗ ನಮಗ ನಿಮಿಷದ ಮುಳ್ಳು ಎಲ್ಲೈತಿ 12ಕ್ಕೆ ಐತಿ, ಗಂಟೆಯ ಮುಳ್ಳು ಎಲ್ಲೈತಿ 6ಕ್ಕೆ ಐತಿ ಹೌದಾ. ಈಗ ಇಷ್ಟಿದ್ರ ಯಾವ ಕೋನ ಉಂಟಾಗ್ತತಿ ಅಂತೇಳಿ ನಿಮಗ್ ಕೇಳ್ಬೋದು. ಇಲ್ಲಿ ನೋಡ್ರಿ ಇದೊಂದು ಸರಳ ರೇಖೆ ಒಳಗ್ ಹೋಗಿತ್ತು ಅಂತಂದ್ರೆ ಇದಕ್ಕೆ ಏನಂತೀವಿ ನಾವು ಸರಳ ಕೋನ ಅಂತೇಳಿ ಕರಿತೀವಿ ಹೌದಾ. ಸರಳ ಕೋನ ಅಂತೇಳಿ ಕರಿತೀವಿ. ಅದೇ ರೀತಿ ಏನಂತಂದ್ರೆ ಇಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಗ್ರಿ ಇರ್ತೈತಿ 30 ಡಿಗ್ರಿ ಇರ್ತೈತಿ. ಹಂಗಾದ್ರೆ ಇಲ್ಲಿಗೆ ಬಂದ್ರೆ ಎಷ್ಟ 90 ಡಿಗ್ರಿ ಆಗ್ತದ. 12ರಿಂದ 3 ಗಂಟೆಗೆ ಬಂದಿತ್ತು ಅಂತಂದ್ರೆ 90 ಡಿಗ್ರಿ ಆಗಿರ್ತದ. ಇಲ್ಲಿಂದ ಇಲ್ಲಿಗೆ 30 ಇದು 30 ಇದು 30 ಇಲ್ಲಿ ಎಷ್ಟ್ ಇರ್ತದ್ರಿ 90 ಡಿಗ್ರಿ ಇರ್ತದ. 90 ಪ್ಲಸ್ 90 ಎಷ್ಟ್ ಆಗ್ತದ ಅಂತಂದ್ರ 90 ಡಿಗ್ರಿ ಪ್ಲಸ್ 90 ಡಿಗ್ರಿ ಕೂಡಿಸಿದಾಗ 180 ಡಿಗ್ರಿ ಆಗ್ತದ. 180 ಡಿಗ್ರಿ ಅಳತೆಯನ್ನ ಹೊಂದಿತ್ತು ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ ನಾವು ಸರಳ ಕೋನ ಅಂತೇಳಿ ಕರಿತೀವಿ. ಹಾಗಾದ್ರ ನಮಗ್ ಕೊಟ್ಟಿರ್ತಕ್ಕಂತಹ ಕೋನ ಯಾವ್ದಿಲ್ಲಿ 90 ಡಿಗ್ರಿ. ಇದು 30 ಇದು 30 ಇದು 30 ಎಷ್ಟ್ ಆಗ್ತದ ಇಲ್ಲಿ 90 ಡಿಗ್ರಿ ಆಗ್ತದ. 90 ಡಿಗ್ರಿ ಎಕ್ಸಾಕ್ಟ್ ಆಗಿ 90 ಡಿಗ್ರಿ ಕೋನವನ್ನ ಹೊಂದಿತ್ತು ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ ಅಂತ ನಾವು ಲಂಬ ಕೋನ ಅಂತೇಳಿ ಕರಿತೀವಿ ಹೌದಾ. ಲಂಬ ಕೋನ ಅಂತೇಳಿ ಕರಿತೀವಿ. ಇನ್ನ ಇದ ಗಂಟೆಯ ಮುಳ್ಳು ಏನಿತ್ತಂತಂದ್ರೆ ಇಲ್ಲಿ 2 ಗಂಟೆಗೆ ಇತ್ತಂತಂದ್ರ ಗಂಟೆಯ ಮುಳ್ಳು 2 ಗಂಟೆಗೆ ಇತ್ತಂದ್ರ ಯಾವ ಕೋನ ಉಂಟಾಗ್ತಿತ್ತು ಇಲ್ಲಿ ನೋಡ್ರಿ. ಇದು 30 ಆಮೇಲೆ ಇದು 30 ಎಷ್ಟು ಡಿಗ್ರಿ ಆಗ್ತಿತ್ತು 60 ಡಿಗ್ರಿ ಕೋನ ಆಗ್ತಿತ್ತು. 60 ಡಿಗ್ರಿ ಅಂತಂದ್ರ 0ಕ್ಕಿಂತ ಹೆಚ್ಚಿರ್ಬೇಕು 90ಕ್ಕಿಂತ ಕಡಿಮೆ ಇರ್ಬೇಕು. ಅಂತಹ ಕೋನಕ್ಕ ನಾವ್ ಏನಂತ ಕರಿತೀವಿ ಅಂತಂದ್ರೆ ಇಲ್ಲಿ 60 ಡಿಗ್ರಿ ಕೋನವನ್ನು ಹೊಂದಿರೋ ಕೋನಕ್ಕೆ ಏನ್ ಕರಿತೀವಿ ನಾವು ಲಘು ಕೋನ ಅಂತೇಳಿ ಕರಿತೀವಿ ಹೌದಾ. ಲಘು ಕೋನ ಅಂತೇಳಿ ಕರಿತೀವಿ. ಇನ್ನೊಂದ್ ನಿಮಗ್ ಕೇಳ್ಬೋದು ಏನಪ್ಪಾ ಅಂತಂದ್ರ ಒಂದು ಪೂರ್ಣ ಗಡಿಯಾರದಲ್ಲಿರ್ತಕ್ಕಂತಹ ಕೋನದ ಒಳಕೋನಗಳ ಮೊತ್ತ ಎಷ್ಟು ಅಂತ ಕೇಳ್ಬೋದು. 360 ಡಿಗ್ರಿಯನ್ನ ಹೊಂದಿರ್ತತಿ. ಇದಕ್ಕೆ ಏನಂತ ಕರಿತೀವಿ ಅಂತಂದ್ರ ನಾವು ಪೂರ್ಣ ಕೋನ ಅಂತೇಳಿ ಕರಿತೀವಿ ಹೌದಾ. ಪೂರ್ಣ ಕೋನ ಅಂತೇಳಿ ಕರಿತೀವಿ. ಪೂರ್ಣ ಕೋನದ ಅಳತೆ ಎಷ್ಟಿರ್ತೈತಿ ಅಂತಂದ್ರ 360 ಡಿಗ್ರಿ ಇರ್ತೈತಿ. ಯಾಕಂತಂದ್ರ ಇಲ್ಲಿಂದ ನೋಡ್ರಿ 12ರಿಂದ ಪೂರ್ತಿ ಹಿಂಗ್ ಸುತ್ತಾಗ್ತಾರ. ಇಲ್ಲಿ 6 ಇರ್ತೈತಿ, ಇಲ್ಲಿ 12 ಇರ್ತೈತಿ, ಇಲ್ಲಿ 3 ಇರ್ತೈತಿ, ಇಲ್ಲಿ 9 ಇರ್ತೈತಿ. ಇಲ್ಲಿಂದ ಇಲ್ಲಿಗೆ 180 ಡಿಗ್ರಿ ಆದ್ರ ಇನ್ನ ಇಲ್ಲಿಂದ ಇಲ್ಲಿಗೂ ಕೂಡ ಏನಾಗಿರ್ತೈತಿ ಅಂತಂದ್ರ 180 ಡಿಗ್ರಿ ಆಗಿರ್ತದ ಹೌದಾ. 180 ಡಿಗ್ರಿ ಮತ್ತು 180 ಡಿಗ್ರಿ ಪ್ಲಸ್ ಮಾಡಿದಾಗ ಎಷ್ಟಾಗ್ತದ ಅಂತಂದ್ರ ನಮ್ಗ 360 ಡಿಗ್ರಿಯನ್ನ ಹೊಂದಿರ್ತದ. ಹಾಗಾಗಿ ಇದಕ್ಕೆ ಏನಂತ ಕರಿತೀವಿ ಅಂತಂದ್ರ ನಾವು ಪೂರ್ಣ ಕೋನ ಅಂತೇಳಿ ಕರಿತೀವಿ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ನಮಗ್ ಕೊಟ್ಟಿರೋಂತ ಆನ್ಸರ್ ಯಾವ್ದು ಅಂತೇಳಿ ನೋಡೋಣ. ಈಗ ಇಲ್ಲಿ 12 ಕೊಟ್ಟಾರ, ಇಲ್ಲಿ 3 ಕೊಟ್ಟಾರ. ಟೈಮ್ ಎಷ್ಟಾಗೈತಿ 3 ಗಂಟೆ ಟೈಮ್ ಆದಾಗ ನಮ್ಗೆ ಯಾವ ಕೋನ ಉಂಟಾಗಿರ್ತೈತಿ ಅಂತಂದ್ರ ಇಲ್ಲಿ ಲಂಬ ಕೋನ ಉಂಟಾಗಿರ್ತೈತಿ. ಎಷ್ಟು ಡಿಗ್ರಿ ಇರ್ತೈತಿ 90 ಡಿಗ್ರಿ. ಆಪ್ಷನ್ ಬಿ ಏನಂತಂದ್ರ ಇಲ್ಲಿ ಸರಿಯಾದಂತಹ ಉತ್ತರ ಆಗಿರ್ತದ. ಹಾಗಾದ್ರೆ ವಿದ್ಯಾರ್ಥಿಗಳು ಇದೇ ರೀತಿ ಏನ್ ಮಾಡೋಣಪ್ಪ ಅಂತಂದ್ರ ಎಕ್ಸಾಮ್ ವರ್ಗೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆಗಳನ್ನ ನಾನು ದಿನ ತರ್ತಾ ಇರ್ತೀನಿ. ನೀವೇನ್ ಮಾಡ್ರಿ ಅಂತಂದ್ರ ನಮ್ಮಲ್ಲಿ ಇನ್ನೊಂದು ವಿಶೇಷ ನಿಮ್ಗೆ ಏನಪ್ಪಾ ಅಂತಂದ್ರ ಆನ್ಲೈನ್ ಕ್ಲಾಸಸ್ಗಳು ಕೂಡ ಜೂನ್ 15ರಿಂದ ಸ್ಟಾರ್ಟ್ ಆಗ್ತಾವ. ಇನ್ನು ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಡ್ರಿ. ಏನ್ ಮಾಡ್ರಿ ಅಂತಂದ್ರ ಮೇ 25ನೇ ತಾರೀಕು ಇದೇ ತಿಂಗಳ ಮೇ 25 2025ರಂದು ಪರಿಶ್ರಮ ಪ್ರತಿಭಾನ್ವೇಷಣ ಪರೀಕ್ಷೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಆ ಪರೀಕ್ಷೆಯಲ್ಲಿ 90ಕ್ಕಿಂತ ಹೆಚ್ಚು ಅಂಕ ಪಡೆದ ಒಂದು 100 ವಿದ್ಯಾರ್ಥಿಗಳಿಗೆ ನಾವೇನ್ ಮಾಡ್ತಿದೀವಿ ಅಂತಂದ್ರ 1 ವರ್ಷದ ಉಚಿತ ತರಬೇತಿಯನ್ನ ನೀಡ್ತಾ ಇದೀವಿ. ವಸತಿ ರಹಿತ ಉಚಿತ ತರಬೇತಿಯನ್ನ ನೀಡ್ತಾ ಇದೀವಿ. ಹಾಗಾಗಿ ನೀವೇನ್ ಮಾಡ್ರಿ ಅಂತಂದ್ರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ ಆಗಿರ್ತಕ್ಕಂತಹ 94445497ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.